ಎರಡೂ ರಾಜ್ಯಗಳ ಮಧ್ಯೆ ನೀರು ವಿನಿಮಯ ಒಪ್ಪಂದ ನಾವು ಮಳೆಗಾಲನಾಗ ಕೊಡಬೇಕು, ಅವ್ರು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಇದೆ, ಚರ್ಚೆ ಇದೆ. ಒಪ್ಪಂದ ಆಗಿಲ್ಲರೆ ಒಪ್ಪಂದ ಆಗಬೇಕಂತ ಚರ್ಚೆ ನಡೀತಾ ಇದೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಬಡ್ಡಿ ಹಣ ಇಸ್ಕೊಂಡಿದ್ದಕ್ಕೆ ಅವರ ತಾಯಿ ಮಗನ ಗೃಹ ಬಂಧನದಲ್ಲಿ ಇಟ್ಟು ಅದರಿಂದ ಮನನೊಂದು ರೈತ ಆತ್ಮಹತ್ಯೆ ಮಾಡಿಕೊಂಡು ಎಲ್ರಿ ಅವ್ರಾಗ ಪೊಲೀಸರು ಇದಾರೆ, ಅವ್ರೇನು ಕಂಪ್ಲೇಂಟ್ ತೊಗೋತಾರೆ, ರಿಜಿಸ್ಟರ್ ಮಾಡ್ತಾರೆ. ಅದೇನಿದ್ರೆ ಆ್ಯಕ್ಷನ್ ತೊಗೋತಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಹಂಗೆ ಮಾಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಾ ಇಲ್ಲ. ನಿನ್ನೆ ಕೂಡ ಆ ಕೇಸಲ್ಲೂ 2 ದಿನ ಪೊಲೀಸ್ ಸ್ಟೇಷನ್ಗೆ ಅದೊಂದು ಮೇಲೆ ಕೇಸ್ ಆಗಿದೆ. ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಡ್ಡಿ ದಂಧೆ ಹಿಂದಿನ ಇತ್ತು, ಇವತ್ತು ಕೂಡ ಇದೆ ರೀ. ಇವತ್ತು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ ರೀ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬರೀ ಸರ್ಕಾರ ಅಷ್ಟೇ ಮುಂದಾದ್ರೆ ಆಗೋಲ್ಲ, ಅವರು ಸಾರ್ವಜನಿಕ ಕೂಡ ಅದಕ್ಕೆ ಅಲ್ಲ. ಅವ್ರು ಕಂಪ್ಲೇಂಟ್ ಆಗಿರ್ಬೋದು, ಆದರೆ ಬೇರೆ ಕಡೆ ಮುಂದಾಗಿ ಬರಬೇಕಲ್ಲ. ನಾವು ಈ ಥರ ಬಡ್ಡಿ ತೊಗೊಂಡಾರ, ಹೈಯರ್ ಇಂಟ್ರೆಸ್ಟ್ಲಿ ಚಾರ್ಜ್ ಮಾಡ್ತಾರಂತ ಯಾರ ಬಂದ್ರ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪೊಲೀಸರು ಆ್ಯಕ್ಷನ್ ತೊಗೋತಾರೆ, ಅವ್ರು ಯಾರು ವಿಶೇಷವಾಗಿ ಹಂಗೆ ಮುಂದೆ ಯಾರು ಬರೋಲ್ಲ. ಬಂದರೆ ಖಂಡಿತವಾಗಿ ಪೊಲೀಸರಾಗಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ತೀವಿ. ಅಲ್ಲ, ಹಂಗೇನಿಲ್ಲ, ಡಿಲೇ ಆಗಿತ್ತಾರೆ ಪೊಲೀಸ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಹಂಗೇನ ಉದ್ದೇಶಪೂರ್ವಕ ಮಾಡಿದ್ರೆ SP ಅವ್ರಿಗೆ ಮಾತಾಡ್ತೀವಿ. ಅವ್ರು ಏನಾರ ಕಂಡು ಬಂದ್ರೆ ಆ್ಯಕ್ಷನ್ ತೊಗೊಳಿಕ್ಕೆ ಹೇಳ್ತೀವಿ, ಯಾರು ಡಿಲೇ ಮಾಡಿದ್ದಾರೆ. ಇಲ್ಲ, ಅದೇ ಇಲ್ಲ, ಅದು ಪಬ್ಲಿಕ್ಕಾಗಿ ಬರಬೇಕು. ಯಾರು ಹೇಳಿದ್ರೆ ಆಗ್ತೈತಿ, ಇಲ್ಲ ಯಾಕಂದ್ರೆ ಯಾರು ಹೇಳೋಲ್ಲ. ಭಾಳ ಜನ ಹೇಳದೇ ಇದ್ದಾಗ ಏನು ಮಾಡಲಿಕ್ಕೆ ಆಗೋಲ್ಲ. ಪೊಲೀಸ್ರಿಗಾಗಲಿ ಜಿಲ್ಲಾಡಳಿತಕ್ಕೆ ಏನು ಮಾಡಲಿಕ್ಕೆ ಆಗೋಲ್ಲ. ಮುಂದಾಗಿ ಬಂದು ಕೊಟ್ಟರೆ ಒಳ್ಳೆಯದ್ರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು ಹೇಳಿದ್ರೆ ನಿನ್ನೆ ಅದ್ರ ಬಗ್ಗೆ CM ಅವರು 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ, ಸರ್ಕಾರದ ಬಗ್ಗೆ ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ಹೇಳಿದ್ದಾರೆ. ಬಹುಶಃ ಅಷ್ಟು ಸಾಕಂತ ನನಗೆ ನನ್ನ ಅಭಿಪ್ರಾಯ. ಹೇಳ್ತಾರೆ, ಈಗ ಅವರಿದ್ದಾಗ ಹೇಳೋದಿಲ್ಲ. ಅವ್ರು ಏನೇನಾಗೈತಿ ಅದನ್ನು ಹೇಳೋಲ್ಲ, ಈಗ ಇದ್ದದೇ ಹೇಳ್ತಾರೆ. ಅವರು ತಮ್ಮ ಅಂಕಿಅಂಶಗಳನ್ನು ಹೇಳೋದಿಲ್ಲ. ಅದೇ CM ಅವ್ರು ನೀನು ಹೇಳಿದಾರಲ್ಲ, ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು, ಈಗಿನ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ. ಅಷ್ಟು BJP ಆರೋಪಕ್ಕೆ ಅಷ್ಟು ಉತ್ತರ ಸಾಕಂತ ನನಗನ್ನಿಸಿದ್ರು.